ನಾಗಮಂಗಲದಲ್ಲಿ ನಡೆದಿರುವಂತಹ ಕಿಚ್ಚಿನ ಪ್ರಕರಣ ಪ್ಲಾನು ಆಕಸ್ಮಿಕವು. ಹೋರಾಟದ ಅಖಾಡಕ್ಕೆ ಕೇಸರಿ ನಾಯಕರು ಹೊತ್ತಿ ಉರಿದಂತಹ ಸ್ಥಳ ಈಗ ಯಾವ ರೀತಿಯಾಗಿದೆ? ಬೆಂಕಿ ಪಾಲಿಟಿಕ್ಸ್. ನಾಗಮಂಗಲ ಸಂಘರ್ಷ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು, ನಾಗಮಂಗಲಕ್ಕೆ ತೆರಳಿರುವಂತದ್ದು. ಈಗ ಹೋಗ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಬಿಕಾಸ್ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅನ್ನುವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆಗೆ ಕಾರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕೂಡ ಹೋಗ್ತಾ ಇದ್ದಾರೆ. ಸಿ.ಟಿ. ರವಿ, ಅಶ್ವಥ್ ನಾರಾಯಣ, ಸುನಿಲ್ ಕುಮಾರ್, ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಪ್ರತ್ಯೇಕವಾಗಿ ಹೋಗ್ತಾ ಇರುವಂಥದ್ದು. ಅಲ್ಲಿ ಎಲ್ಲರೂ ಒಂದೇ ಕಡೆ ಸೇರಲಿದ್ದಾರೆ. ಸಭೆ ಬಳಿಕ ಒಂದೇ ಕಾರಲ್ಲಿ ತೆರಳಿದ್ದಾರೆ ಜಾರಕಿಹೊಳಿ, ಯತ್ನಾಳ್ ಕೂಡ. ಇಲ್ಲಿ ಮೇನ್ ಆಗಿ ನಾಗಮಂಗಲದ ಪ್ರಕರಣ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಅಲ್ಲಿ ಘರ್ಷಣೆಯಾಗಿ 21ಕ್ಕೂ ಹೆಚ್ಚಿನ ಅಂಗಡಿಗಳನ್ನು ಧ್ವಂಸ ಮಾಡಲಾಗಿದೆ. 153 ಜನರ ವಿರುದ್ಧ FIR ಕೂಡ ದಾಖಲಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಬಿಜೆಪಿ ನಾಯಕರು ಮಾತನಾಡ್ತಾ ಇದು ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇರುವಂಥದ್ದು. ಸರ್ಕಾರ ಅವರಿಗೆ ಅಂದರೆ ಓಲೈಕೆ ರಾಜಕಾರಣ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲೇ ಈ ರೀತಿಯಾದಂಥ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಹಾಳಾಗಲಿಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತೆಲ್ಲ ಆರೋಪ ಮಾಡ್ತಾ ಇದ್ರು. ಈಗ ನಾಗಮಂಗಲಕ್ಕೆ ಹೋಗ್ತಾ ಇದ್ದಾರೆ ಬಿಜೆಪಿ ನಾಯಕರು. ನಾಗಮಂಗಲದಲ್ಲಿ ಆದಂತಹ ಗಲಾಟೆ ಇದು ಪೂರ್ವ ನಿಯೋಜಿತವಾದಂತಹ ಕೃತ್ಯ. ಇದು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಓಲೈಕೆ ರಾಜಕಾರಣದ ಪರಾಕಾಷ್ಠೆಯನ್ನು ತಲುಪಿರುವ ಕಾರಣದಿಂದಾಗಿ ಈ ರೀತಿಯಾದಂತಹ ಧೈರ್ಯವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಪೊಲೀಸ್ ವೈಫಲ್ಯವನ್ನು ನಾನು ಕೇವಲ ಪೊಲೀಸರಿಗೆ ಹಾಕಲ್ಲ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ ಈ ರೀತಿಯ ಸಿಚುವೇಶನ್ಗಳನ್ನು ಡೀಲ್ ಮಾಡೋಕೆ. ಹಾಗಾಗಿ ನಾನು ಆಫೀಸರ್ಗಳನ್ನು, ಯಾವುದೋ ಕಾನ್ಸ್ಟೇಬಲ್ಗಳನ್ನು ಅಥವಾ ಇನ್ಸ್ಪೆಕ್ಟರ್ಗಳನ್ನು ನಾನು ಜವಾಬ್ದಾರಿ ಮಾಡೋಕ್ಕೆ ಹೋಗಲ್ಲ. ಸರ್ಕಾರ ಈ ರೀತಿಯ ಕೋಮುವಾದಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಗಣಪತಿಯ ಒಂದು ಮೆರವಣಿಗೆ ಮೇಲೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಮಾಡೋದಂತ ಕೃತ್ಯ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಈ ಮುಸ್ಲಿಂ ಮೂಲಭೂತವಾದಿಗಳೇನಿದ್ದಾರೆ ಬಾಲ ಬಿಚ್ಚಿ ಈ ರೀತಿ ಯಾವುದೇ ಶಾಂತ ರೀತಿಯಿಂದ ಹೋಗುವಂಥ ಮೆರವಣಿಗೆ ಮೇಲೆ ಇವತ್ತು ಪೆಟ್ರೋಲ್ ಬಾಂಬ್ಗಳನ್ನ ಹಾಕುವಂಥದ್ದು, ಕಲ್ಲುಗಳನ್ನು ಹಾಕುವಂಥ ಮಾಡಿದ್ದಾರೆ. ನಾ ಇಷ್ಟೇ ಹೇಳೋದು, ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಏನಾದ್ರು ಕಳಕಳಿದ್ರೆ ಅವ್ರು ಯಾರ್ಯಾರು ಅದಾರ ತಕ್ಷಣ ಅವ್ರು ಬಂಧಿಸಬೇಕು. ಸಚಿವರು ಬಹಳ ಬೇಜವಾಬ್ದಾರಿ ಇದ್ದಾರೆ. ಅವರಿಗೆ ಮುಸ್ಲಿಮ್ನ ಖುಷಿ ಪಡಿಸಲಿಕ್ಕೆ ಇದೊಂದು ಆಕಸ್ಮಿಕ ಘಟನೆ. ಯಾವಾಗಲೂ ಅವ್ರು ಹೇಳೋದು ಸ್ಟೇಟ್ಮೆಂಟೇ ಆಕಸ್ಮಿಕ. ದುರ್ದೈವ ಅಂದ್ರೆ ಅವ್ರು ಆಕಸ್ಮಿಕವಾಗಿ ಗೃಹ ಮಂತ್ರಿ ಆದಂಗೆ ಕಾಣಿಸ್ತದೆ. ಇಂಥ ಆಕಸ್ಮಿಕ ಘಟನೆ ಅಂದವರು ಆಕಸ್ಮಿಕವಾಗಿ ರಾಜೀನಾಮೆ ಕೊಡ್ಲಿಕ್ಕೆ ನಾ ಆಗ್ರಹ ಮಾಡ್ತೀನಿ. ಈ ರೀತಿ ಬೇಜವಾಬ್ದಾರಿ ಹಿಂದೂಗಳದೇನು ತಪ್ಪಿಲ್ಲ. ಈ ಹಿಂದೂಗಳನ್ನ ಅರೆಸ್ಟ್ ಮಾಡೋ ಕಾರಣೇನು? ಅರೆ ಮಸೂದಿ ಮುಂದೆ ನಾವು ಮೆರವಣಿಗೆ ಹೋಗಬಾರ್ದತ್ತು. ಯಾವ ದೇಶ ಇದೇನು? ಪಾಕಿಸ್ತಾನ? ನಮ್ಮ ದೇಶದ ಭಾರತ. ಮಸೂದಿ ಮುಂದೆನೂ ಹೋಗ್ತೀವಿ, ನಾವು ಅಲ್ಲಿ ಕುಣಿತೀವಿ. ನಮ್ಮ ಹಕ್ಕಿದೆ ಈ ದೇಶದಲ್ಲಿ ಹಿಂದೂಗಳಿಗೆ. ಅವರಿಗೆ ಈ ದೇಶದಲ್ಲಿ ಮಸೂದಿ ಮುಂದೆ ಕುಣಿಬಾರ್ದಂದ್ರೆ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಲಿ. ಈ ಎಲ್ಲ ಇವತ್ತು ಬಾಂಗ್ಲಾ ಏನಾಗ್ತಾ ಇದೆ ಅಂತ ಒಂದು ವಾತಾವರಣ ಈ ದೇಶದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದೆ. ಯಾರು ಈ ರೀತಿಯ ಕೃತ್ಯಗಳನ್ನು ಮಾಡ್ತಾರೆ ಅವ್ರ ಮೇಲೆ ಯಾವುದೇ ಕೇಸುಗಳನ್ನು ದಾಖಲೆ ಮಾಡದೇ ಇರತಕ್ಕಂಥದ್ದು ಇವತ್ತು ದೊಡ್ಡದಾಗಿರ್ತಕ್ಕಂಥ ಅತಿರೇಕಕ್ಕೆ ಹೋಗ್ತಾ ಇದೆ. ಇವತ್ತು ದೇವರ ಮೆರವಣಿಗೆ ಮಾಡತಕ್ಕಂಥದ್ದು ಈ ಹಕ್ಕು, ಹಿಂದೂಗಳ ಹಕ್ಕು. ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಜಾಗದಲ್ಲಿ ಹೋಗಬೇಕು ಅನ್ನತಕ್ಕಂಥದ್ದನ್ನು ಯಾರಾದರೂ ಹೇಳಲಿಕ್ಕೆ ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ, ಹಿಂದೂ ರಾಷ್ಟ್ರ. ಹಾಗಾಗಿ ಗಣಪತಿ ಮೆರವಣಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು, ಬೆಂಕಿ ಹಾಕತಕ್ಕಂಥದ್ದು ಒಂದು ಸಮಾಜದ ಓಟನ್ನು ಓಲೈಕೆ ಮಾಡಿರುವಂಥ ಸಿದ್ದರಾಮಣ್ಣನ ರಾಜಕಾರಣದಿಂದ ಇದಾಗಿದೆ. ನಾನು ಖಂಡಿಸ್ತೇನೆ. ಯಾರ್ಯಾರು ಇದರಲ್ಲಿ ಆರೋಪಗಳಿರ್ತಾರೆ ಅವರನ್ನು ಬಂಧಿಸಬೇಕು, ತಕ್ಷಣ ಕ್ರಮ ಕೈಗೊಳ್ಳಬೇಕು. ಹಿಂದೂ ಸಮಾಜ ಕೈಕಟ್ಟಿ ಕೂತ್ಕೊಳ್ಳುವಂಥ ಸಮಾಜ ಅಲ್ಲ. ಹಾಗಾಗಿ ಈ ರೀತಿಯ ದಾಳಿಗಳಾದಾಗ ಎಚ್ಚರಿಕೆಯಿಂದ ಸರ್ಕಾರ ವರ್ತನೆ ಮಾಡಿದರೆ ಮುಂದಿನ ಅತಿರೇಕಕ್ಕೆ ಸರ್ಕಾರವೇ ಹೊಣೆ. ಇನ್ನು ನಾಗಮಂಗಲ ಗಲಭೆ ಬಗ್ಗೆ HDK ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವಂಥ HDK ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ನಾಗಮಂಗಲದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ದೆಹಲಿಯಲ್ಲಿ ಮಾತನಾಡಿದಂಥ ಕೇಂದ್ರ ಸಚಿವ HDK ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಾಳೆ ಬೆಳಗ್ಗೆ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೇನೆ. ತುಷ್ಟೀಕರಣ ರಾಜಕಾರಣ ಒಳ್ಳೆಯದಲ್ಲ. ದೆಹಲಿಯಲ್ಲಿ ಮಂಡ್ಯ ಸಂಸದ HDK ಹೇಳಿಕೆಯನ್ನು ನೀಡಿದರು.
ಇನ್ನು ಮುಗ್ಧ ಜನರ ಮೇಲೆ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ದಾರೆ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ. ದೆಹಲಿಯಲ್ಲಿ ಸರ್ಕಾರದ ವಿರುದ್ಧ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಕಿಡಿಯನ್ನ ಕಾರಿದ್ರು. ಈಗ ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅನೇಕ ಸಚಿವರು ಮಾತನಾಡುವಾಗಲೂ ಕೂಡ ಕುಮಾರಸ್ವಾಮಿ ಅವರು ಇಲ್ಲಿ ಯಾವ ರೀತಿಗೆ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಮಾತನಾಡಬೇಕೆ ಹೊರತು ರಾಜಕಾರಣ ಮಾಡಬಾರದು ಅಂತ ಹೇಳಿ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಸೇರಿದಂತೆ ಅನೇಕರು ಹೇಳಿದ್ರು. ಆದರೆ ಇಲ್ಲಿ ಈಗ ರಾಜ್ಯ ಸರ್ಕಾರದ ವೈಫಲ್ಯ ಅನ್ನೋದನ್ನ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. Now situation is under control. I am getting all feedbacks. What is the development there? There because of Ganesha murder issue actually, that is the issue actually. Some miscreants, they have tried to disturb that procession. In that context, it has happened. But here the failure of the government is everybody is criticizing. Even several of our local media also, they are actually from yesterday, actually they are publishing that because of government inactiveness, it has happened. ಇನ್ನು ನಾಗಮಂಗಲ ಗಲಭೆ ಆಕಸ್ಮಿಕ ಘಟನೆ ಅಂತ ಸಚಿವರಾಗಿರುವ ಚಲುವರಾಯಸ್ವಾಮಿ ಹೇಳಿದ್ರು. ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರಾಗಿರುವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದುವೇ ಸಾಕಷ್ಟು ಆಕ್ರೋಶಕ್ಕೆ ಈಗ ಕಾರಣ ಆಗ್ತಾ ಇರೋದು. ಬಿಜೆಪಿಯವರು ಈ ವಿಚಾರವನ್ನ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ರಾಜೀನಾಮೆ ಕೊಡ್ಲಿ, ಆಕಸ್ಮಿಕವಾಗಿ ಆಗಿರೋದಲ್ವಾ, ಆಕಸ್ಮಿಕ ರಾಜೀನಾಮೆಯನ್ನ ಪಡೀರಿ, ಹಾಗಾದ್ರೆ ನೀವು ಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ನಡೆದಂತ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಕಳೆದ ವರ್ಷ ಈ ತರದ ಘಟನೆ ಆಗಿಲ್ಲ. ಕಳೆದ ವರ್ಷ ಮಾತಿನ ಚಕಮಕಿ ನಡೆದಿದೆ ಅನ್ನೋದು ಬಿಟ್ರೆ ಯಾವುದೇ ಇನ್ಸಿಡೆಂಟ್ ಈ ತರದ ಆಗಿಲ್ಲ. ಹಿಂದೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದಾದ ನಂತರ 30-40 ವರ್ಷ ಆಗಿರಲಿಲ್ಲ. ಈ ಇನ್ಸಿಡೆಂಟ್ ಸ್ಟಾರ್ಟಿಂಗ್ ನಲ್ಲಿ ಇದು ಆಕಸ್ಮಿಕನೇ, ಗೃಹ ಮಂತ್ರಿ ಹೇಳಿದಂಗೆ ಆಕಸ್ಮಿಕ ಆದದ್ದು ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ಸ್ಟಾರ್ಟಿಂಗ್ ನಲ್ಲಿ ಇದು ಆಕಸ್ಮಿಕನೇ, ಗೃಹ ಮಂತ್ರಿ ಹೇಳಿದಂಗೆ ಆಕಸ್ಮಿಕ ಆದದ್ದು ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಇದು ಸದ್ಯಕ್ಕೆ 2 ಅವರ್ಸ್ ಒಳಗಡೆ ಕಂಟ್ರೋಲ್ಗೆ ಬಂದಿದೆ. ಈಗ ಸಂಪೂರ್ಣ ನೀವೇ ನೋಡಿದ್ದೀರಾ, ನಿಯಂತ್ರಣ ಇದೆ, ಪೀಸ್ಫುಲ್ ಇದೆ. ಸೊ ಇವತ್ತಿಂದಾನೇ ನಾವು ಸಹಕಾರ ಕೊಟ್ರೆ ಬಹುಶಃ ಈ ಕ್ಷಣದಿಂದನೇ ಜನ ಎಲ್ಲ ಆರಾಮಾಗಿ ಓಡಾಡಬಹುದು. ಏನು ಅನಾಹುತ ಆಗಿದೆ ಅದನ್ನ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಪರಿಹಾರ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆ, ಮತ್ತೊಂದ್ ಕಡೆ ಈಗಾಗಲೇ ಸಚಿವರಾದಿಯಾಗಿ ಹೇಳ್ತಾರೆ ಆಕಸ್ಮಿಕವಾದ ಘಟನೆ ಅಂತ ಹೇಳಿ. ಈಗಾಗಲೇ ಬಿಜೆಪಿ ನಿಯೋಗ ಕೂಡ ಅಲ್ಲಿಗೆ ಬರ್ತಾ ಇದೆ. ಎಷ್ಟೊತ್ತಿಗೆ ಬರೋರು ಇದ್ದಾರೆ, ಯಾವ ರೀತಿಯಾಗಿದೆ ಅಲ್ಲಿನ ಈಗ ಪರಿಸ್ಥಿತಿ? ಹೌದು ನವಿತಾ, ನೀವು ಹೇಳೋ ಹಾಗೆ ಏನು ನಾಗಮಂಗಲದಲ್ಲಿ ನಡೆದಂಥ ಗಲಭೆ ಏನಿದೆ, ಈ ಗಲಭೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು. ಯಾಕೆಂದರೆ ಏನು ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟರು ಅಂದರೆ ಇದು ಸಣ್ಣ ಪ್ರಮಾಣದ ಗಲಾಟೆ ಅನ್ನುವ ರೀತಿಯಲ್ಲಿ ಏನು ಮಾತನಾಡಿದರು. ಇದರ ಜೊತೆಗೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿಯವರು ಒಂದು ಮಾತನ್ನು ಹೇಳಿದರು, ಇದು ಆಕಸ್ಮಿಕವಾಗಿ ಪ್ರಾರಂಭದಲ್ಲಿ ಆದಂಥ ಘಟನೆ, ತದನಂತರ ದೊಡ್ಡ ಮಟ್ಟದ ಗಲಾಟೆ ಆಯಿತು ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಇವೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಗಲಭೆಯನ್ನು ಸಣ್ಣ ಗಲಭೆ ಅನ್ನುವಂಥ ಎಲ್ಲೋ ಒಂದು ಕಡೆ ಬಿಂಬಿಸೋದಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಇಲ್ಲಿ ಸ್ಥಳೀಯರು ಕೇಳೋ ಪ್ರಕಾರ ಹಾಗಾದರೆ ಇಲ್ಲೊಂದು 3-4 ಕೊಲೆಗಳಾಗಿದ್ದರೆ ಇದು ಗಲಭೆ ಅಂತ ಅನ್ನಿಸ್ಕೊಳ್ತಿತ್ತ, ಈಗಾಗಿರುವಂಥ ಅನಾಹುತಗಳು ಯಾವುವು ಅನಾಹುತ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಈಗ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೆಲವರನ್ನು ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಸರ್ಕಾರದಿಂದ ಈ ರೀತಿಯಾದಂಥ ಗಲಭೆಗಳು ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಹಾಗೆ ವಿರೋಧ ಪಕ್ಷದವರು ಕೂಡ ಇದೇ ರೀತಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅನ್ಯ ಕೋಮಿನವರು
ದಾಂಧಲೆಗಳನ್ನು ಮಾಡುವಂಥದ್ದು, ಗಲಭೆಗಳನ್ನು ಮಾಡುವಂಥದ್ದು ಇವೆಲ್ಲವನ್ನ ಕೂಡ ಮಾಡ್ತಾರೆ ಅನ್ನುವಂಥ ಆರೋಪಗಳನ್ನು ಅವ್ರೇನು ಮಾಡ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಕಾಂಗ್ರೆಸ್ ನಾಯಕರುಗಳು ಕೂಡ ಮಾತನಾಡ್ತಾ ಇರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಮತ್ತೊಂದು ವರ್ಗದವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಹಾಗೆ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅಂದರೆ ಬೆಳಿಗ್ಗೆ ಏನು ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನವರನ್ನು ಸಾಂತ್ವನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇದಾದ ಬಳಿಕ ಈಗ ಬಿಜೆಪಿ ನಿಯೋಗ ನಾಗಮಂಗಲಕ್ಕೆ ಆಗಮಿಸ್ತಾ ಇರುವಂಥದ್ದು. ನಾಗಮಂಗಲದಲ್ಲಿ ಏನು ಹಾನಿ ಆಗಿರುವಂಥ ಪ್ರದೇಶಗಳು ಅಂದರೆ ಆ ಅಂಗಡಿ ಮುಂಗಟ್ಟುಗಳು ಏನು ಸುಟ್ಟು ಭಸ್ಮ ಆಗಿತ್ತು ಆ ಒಂದು ಜಾಗಗಳಿಗೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಡುವಂಥದ್ದು, ಜೊತೆಗೆ ಅಲ್ಲಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೂ ಮೊದಲು ಏನು ಚಲುವರಾಯಸ್ವಾಮಿಯವರು ಒಂದು ಮಾತನ್ನು ಹೇಳಿದರು, ಬಿಜೆಪಿ ನಿಯೋಗ ಇವತ್ತು ನಾಗಮಂಗಲಕ್ಕೆ ಬರ್ತಾ ಇದೆ, ಬಂದಂಥ ನಾಯಕರು ಇಲ್ಲಿ ರಾಜಕೀಯವನ್ನು ಮಾಡಬಾರ್ದು, ರಾಜಕೀಯವನ್ನು ಮಾಡಿದ್ರೆ ಚೆನ್ನಾಗಿರೋಲ್ಲ. ಯಾಕೆ ಅಂತಂದರೆ ಇಲ್ಲಿ ರಾಜಕೀಯವನ್ನು ಮಾಡಿದ್ರೆ ಈಗಾಗಲೇ ಗಲಭೆ ಆಗಿದೆ, ಮತ್ತಷ್ಟು ಗಲಭೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿಯವರು ವಿರೋಧ ಪಕ್ಷದ ನಾಯಕರು ಅಂದರೆ ಆರ್ ಅಶೋಕ್ ಏನಿದ್ದಾರೆ ಅವರಿಗೆ ಒಂದು ಮಾತನ್ನು ಹೇಳಿದರು, ರಾಜಕೀಯವನ್ನು ಮಾಡಬೇಡಿ, ಬಂದಂಥ ಸಂದರ್ಭದಲ್ಲಿ ಏನು ನಷ್ಟ ಉಂಟಾಗಿದೆ ಅವರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿ, ಹಾಗೆ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳಿದರು. ಎಲ್ಲೋ ಒಂದು ಕಡೆ ಈಗ ಬಿಜೆಪಿಯವರು ಬಂದು ಯಾವ ರೀತಿ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಿಯೋಗ ಕೂಡ ನಾಗಮಂಗಲಕ್ಕೆ ಆಗಮಿಸುವಂಥದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.